ವಿಶ್ವವಿಖ್ಯಾತ ಜೋಗ ಜಲಪಾತದ ಅಭಿವೃದ್ಧಿ ಹೆಸರಿನಲ್ಲಿ ವ್ಯಾಪಕ ಅರಣ್ಯನಾಶ ಮಾಡಲಾಗುತ್ತಿದ್ದು, ಪರಿಸರ ಸೂಕ್ಷ್ಮ ಪ್ರದೇಶ ಎನ್ನುವ ಸರ್ಕಾರಕ್ಕೆ ಪರಿಸರವನ್ನು ರಕ್ಷಣೆ ಮಾಡುವ ಇಚ್ಛಾಶಕ್ತಿ ಇಲ್ಲವಾಗಿದೆ ಎಂದು ಕರ್ನಾಟಕ ರಾಜ್ಯ ಜನಪರ ಹೋರಾಟ ವೇದಿಕೆಯ ಅಧ್ಯಕ್ಷರಾದ ಕೆಎಲ್ ಭೋಜರಾಜ್ ಅವರು ತಿಳಿಸಿದರು. ಸರ್ಕಾರಕ್ಕೆ ಏನು ಇನ್ಕಮ್ ಇಲ್ಲ. 42 ವರ್ಷದ ನಂತರ ಸರ್ಕಾರ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. 42 ವರ್ಷದ ನಂತರ ಅದು ಏನು ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಯಾರಿಗೋ ಒಬ್ಬನಿಗೆ ಕಂಪ್ನಿ ಉದ್ಧಾರ ಮಾಡಕ್ಕೆ, ಯಾರೋ ಒಬ್ಬರು ಸ್ಥಿತಿವಂತರು ಹೋಗಿ ಯಾರೋ ವಾಸ್ತವ್ಯ ಮಾಡಕ್ಕೆ ಇವತ್ತು ಸಾರ್ವಜನಿಕರನ್ನ ಬಲಿಪಶು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ಪತ್ರಿಕಾಗೋಷ್ಠಿ ಸಾಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿಖ್ಯಾತ ಜೋಗ ಜಲಪಾತ ಅಭಿವೃದ್ಧಿಗೆ 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಯನ್ನ ನಡೆಸುತ್ತಿದೆ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಪರಿಸರವನ್ನ ಉಳಿಸಿಕೊಂಡು ಅಭಿವೃದ್ಧಿ ಮಾಡಲು ನಮ್ಮ ತಕರಾರು ಇಲ್ಲ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಜೋಗ ಜಲಪಾತದ ಪರಿಸರ ಸೂಕ್ಷ್ಮ ವಲಯದಲ್ಲಿ 116 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಚತಾರಾ ಹೋಟೆಲ್ಗೆ ಅನುಮೋದನೆ ನೀಡಿರುವುದು ಸಂಪೂರ್ಣ ಕಾನೂನು ಬಾಹಿರವಾಗಿದೆ. ಐತಿಹಾಸಿಕ ಪ್ರವಾಸಿ ಮಂದಿರ ಧ್ವಂಸಗೊಳಿಸುವ ಪ್ರಕೃತಿ ನಾಶಕ್ಕೆ ಪೂರಕವಾದ ಯೋಜನೆ ತಯಾರಿಸಲಾಗಿದೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಕುಂಟಗೋಡು ಸೀತಾರಾಮ್, ಸತೀಶ್ ಜೋಗ್, ಸುನೈನಾ, ನಿರಂಜನ್, ಸತೀಶ್ ಹೀಗೆ ಇನ್ನಿತರರು ಹಾಜರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.